ದಿನದಿಂದ ದಿನಕ್ಕೆ ಬಿಸಿಲ ತಾಪಮಾನ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಬಿಸಿಲ ನಾಡು ರಾಯಚೂರಿನ ಹಲವು ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಬೇಸಿಗೆ ಹಿನ್ನೆಲೆಯಲ್ಲಿ ಅಲ್ಲಿನ ಕೆರೆಗಳು ಬತ್ತಿ ಹೋಗಿದ್ದು ಜನರು ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ನೀರಿನ ಸಮಸ್ಯೆಯಲ್ಲಿ ಎಷ್ಟು ಗಂಭೀರವಾಗಿದೆ ಅನ್ನುವಂತಹ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ರಾಯಚೂರಿನ ಮಾನ್ವಿಯಲ್ಲಿ ಹನಿ ನೀರಿಗೂ ಪರದಾಟ, ಚಿಲುಮೆಯ ನೀರಿಗಾಗಿ ರಾತ್ರಿಯೇ ಕ್ಯೂ ನಿಲ್ಲುವ ಪರಿಸ್ಥಿತಿ. ಸಣ್ಣ ನೀರಾವರಿ ಸಚಿವರ ತವರು ಜಿಲ್ಲೆಯಲ್ಲೇ ತಾತ್ವಾರ. ನೀರಿಗಾಗಿ ಕೆಲಸ ಬಿಟ್ಟು ಕೊಡ ಹಿಡಿದು ಓಡಾಟ. ಸುಡು ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ನಗರ, ಪಟ್ಟಣ, ಗ್ರಾಮೀಣ ಭಾಗ ಎನ್ನದೆ ಎಲ್ಲೆಡೆ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗ್ಬಿಟ್ಟಿದೆ. ಅದರಲ್ಲೂ ಮಾನ್ವಿ ಪಟ್ಟಣದ ಬೆಳಗಿನ ಪೇಟೆ ಪ್ರದೇಶದಲ್ಲಿ ಜನ ಇನ್ನಿಲ್ಲದಂತೆ ಪರದಾಡ್ತಿದ್ದಾರೆ. ಪುರಸಭೆಯಿಂದ 4-5 ದಿನಕ್ಕೆ ಒಂದು ಬಾರಿ ನೀರು ಸರಬರಾಜು ಮಾಡುವುದರಿಂದ ಜನ ಕುಡಿಯಲು ನೀರು ಸಿಗದೆ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಒಣಗಿದ ಕೆರೆಯಲ್ಲಿ ಚಿಲುಮೆಯನ್ನು ತೋಡಿ ಅದರಿಂದ ಮನೆಗಳಿಗೆ ನೀರನ್ನು ಹೊತ್ತು ತರ್ತಾರೆ. ಚಿಲುಮೆಯಲ್ಲೂ ಸದಾ ನೀರು ಸಿಗದ ಹಿನ್ನೆಲೆಯಲ್ಲಿ ರಾತ್ರಿಯೇ ಕೊಡಗಳನ್ನು ಕ್ಯೂನಲ್ಲಿಟ್ಟು ತಮ್ಮ ಸರದಿ ಬರುವವರೆಗೂ ಕೂಡ ಕಾಯುವ ದುಸ್ಥಿತಿ ನಿರ್ಮಾಣವಾಗಿದೆ. ನೀರಿನ ಸಮಸ್ಯೆ ಐತೆ. ನೀರೆಲ್ಲ ಏನಿಲ್ಲ. ನಾವು ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆ ಆಗ್ತದೆ ನೀರು ತರಕ್ಕೆ. ನೀರೆಲ್ಲ ಏನಿಲ್ಲ. ಎಲ್ಲ ನೀರಿಗಂದ್ರೆ ಜಗ್ಗಿ ತಿಪ್ಪಲಾಗ್ಬಿಟ್ಟದೆ. ಕೆರೆ ನೋಡಿದ್ರೆ ಬೆತ್ಕೊಂಡು ಹೋಗ್ಯದ. ಅದು ಕೆರೆ ತೋಡೋರೆಲ್ಲ ಏನಿಲ್ಲ, ಬರ್ತಾರ. ಆದ್ರೆ ಹಿಂಗೆ ಯಾವಾಗ ಒಂದ್ಸಲ ಬರ್ತಾರ, ಆತಕ್ಕೆ ಹಿಂಗೆ ಕೇಳ್ತಾರೆ, ಹೋಗ್ತಾರೆ. ಯಾರು ಕೇಳೋರೆಲ್ಲ ಏನಿಲ್ಲ ಅಮ್ಮನ. ಆ ಒಟ್ಟು ಗೋರ್ಮೆಂಟ್ ಏನು ಹಚ್ಚೋರು ಏನಿಲ್ಲ ಅಮ್ಮನ. ಯಾವನು ಹಿಂಗೆ ಮೀಟಿಂಗ್ ಬಂದಾಗತ್ತಂಗೆ ಅವಾಗೊಂದು ಕೇಳ್ತಾರೆ, ಆಯ್ತು ತಿರುಗಿ ಮತ್ತೆ ಆಮೇಲೆ ಏನು ಕೇಳ್ತಾರೆ, ಹೋಗ್ತಾರೆ. ಅವನು ಕೈ ಮುಗ್ತೀವಿ, ಕಾಲು ಮುಗ್ತೀವಿ ಅಂತಾರೆ. ನೀವು ಏನು ಬೇಕಾಯ್ತು ಮಾಡ್ತಂತಾರೆ. ಆಮೇಲೆ ಏನು ಹಚ್ಚೋರು ಏನಿಲ್ಲ. ತೆಗೆದ್ರೂ ನೀರು ಬರೋಲ್ಲ. ನಮ್ಮ ಓಣೆ ಹುಡುಗರೇ ತೆಗಿತಾರ. ಅದೇನು ಕೋಕಲೇನೇನೋ ತಂದು ತೆಗಿತದ. ಬರೀ ಹೊಲಸು ಬರ್ತಾವೆ. ನೀರು ಚಲೋ ಇಲ್ಲ ಏನೆಲ್ಲ ನಮ್ಗೆ ಕುಡಿಯೋಕೆ ಸಾಲದಿಲ್ಲ. ನಾವು ಅಡಿಗೆ ಕೂಡ ಮಾಡೋದಿಲ್ಲ. ಇವು ನಳದ ನೀರು ಲಾಸಿ ಅದು ಅವೇ ಅಡಿಗೆ ಮಾಡ್ತೀವಿ, ಅವೇ ಕುಡಿತೀವಿ. ಫಿಲ್ಟರ್ ನೀರು ಕುಡಿಯೋದಿಲ್ಲ ನಾವು. ಅವೇ ರಾಟಿ ಬಿದ್ದಾವೆ ನಮಗೆ ಕುಡಿಯೋಕೆ ನೀರು ಮಳೆ ಬಂದ್ರೂ ಜಗ್ಗಿ ತುಂಬೋದಿಲ್ಲ. ಕೆರೆಯಾಗ ಒಂದು ಉಸುಗ ಜಗ್ಗಿ ತುಂಬಿಬಿಟ್ಟದ. ಹೊಂಡ ತೆಗಿಯೋರಿಲ್ಲ, ಏನು ಮಾಡೋರಿಲ್ಲ. ನಾಳದ ನೀರು ಬರ್ತಾವೆ, ಹೊಲಸು ವರ್ಷ ಬತ್ತಿ ಹೋಗ್ತದ್ರಿ. ಹೊಂಡ ಜಗ್ಗಿ ತುಂಬಿ ಬಿಟ್ಟದ, ವರ್ಷ ಬರ್ತದ ಕರೆ. ಯಾವ ತುಂಬಿಸಿಲ್ಲ, ಯಾವ ಕಾಲ ನೀರು ಬಿದ್ದಿಲ್ಲ, ಒಳ್ಳೆ ನೀರು ಬಿದ್ದಿಲ್ಲ ಕೆರೆಗೆ. ಮುಂಜಾನೆ 6 ಗಂಟೆಗೆ ಹೋಗ್ತೀವಿ, ಸಂಜೆ 6 ಗಂಟೆಗೆ ಬರ್ತಾವೆ ನೀರು. ಇನ್ನು ಇಲ್ಲಿನ ಬೆಳಗಿನ ಪೇಟೆ ಕೆರೆ ಸಂಪೂರ್ಣ ಬತ್ತಿ ಹೋಗಿದ್ದು ಬೇಸಿಗೆಗೂ ಮುನ್ನವೇ ಕೆರೆ ತುಂಬಿಸುವ ಕೆಲಸವಾಗಿಲ್ಲ. ಬಡಾವಣೆಗೆ ನೀರಿನ ಓವರ್ ಟ್ಯಾಂಕ್ ಇದ್ರೂ ಕೂಡ ಅಸಮರ್ಪಕ ಪೈಪ್ಲೈನ್ ವ್ಯವಸ್ಥೆಯಿಂದ ಟ್ಯಾಂಕ್ ತುಂಬಿಸಿ ನೀರು ಕೊಡುವಲ್ಲಿ ಮಾನ್ವಿ ಪುರಸಭೆ ವಿಫಲವಾಗಿದೆ. ರಬಣಕಲ್ ಕೆರೆಯಿಂದ ಟ್ಯಾಂಕ್ ಅನ್ನು ತುಂಬಿಸಿ ನೀರು ಸರಬರಾಜು ಮಾಡುವುದಾಗಿ ಅಧಿಕಾರಿಗಳು ಹೇಳುತ್ತಲೇ ಇದ್ದಾರೆ. ಆದರೆ ನೀರಿನ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಹೀಗಾಗಿ ಕೆಲಸಕ್ಕೆ ಹೋಗೋದನ್ನು ಬಿಟ್ಟು ಜನ ನೀರು ತರೋದ್ರಲ್ಲಿಯೇ ಬ್ಯುಸಿ ಆಗ್ತಿದ್ದಾರೆ. ನೀರು ಚಲಿಮಿಗೆ ನೀರಿಗೆ ಬಂದ್ವಿ. ನೀರಿಲ್ಲೇನಿಲ್ಲ. ಎಲ್ಲ ತೋಡಿದ್ರೆ ನೀರು ಬರವಲ್ರು. ಗೌರ್ಮೆಂಟ್ ಏನು ಕೆಲಸ ಮಾಡವಲ್ರಿ. ಇಲ್ಲಿ ಬಡ ಜನಕ್ಕೆ 5 ವಾರ್ಡ್ ನೀರು ಕುಡಿತಾರೆ. 5 ವಾರ್ಡ್ ನೀರು ಕುಡಿದ್ರೆ ಇಲ್ಲಿ ಯಾರು ಕೇಳೋರಿಲ್ಲ. ಇಲ್ಲಿ ನೋಡಿದ್ರೆ ಚಲಿಮಿ ಒಂದು 9 ಗಂಟೆ ಬಂದರೆ 10 ಗಂಟೆ 11 ಗಂಟೆ ತನಕ ಸರ್ತು ಬರ್ತದೆ. ಯಾರು ಕೇಳೋರಿಲ್ಲ. ಇಲ್ಲಿ ಜನ ಒಂದು ತಾಸು ಇಟ್ಟರೆ 4-5 ತಾಸು ತಂದ ಮೇಲೆ ಬರ್ತಾವ್ರಿ. ಇಲ್ಲಿ ನೀರಿನ ತೊಂದರೆ ಜಾಸ್ತಿ ಇದೆ. ಮುಂಜಾನೆ ಕೊಡ ಇಟ್ಟರೆ ರಾತ್ರಿ 12 ಗಂಟೆಗೆ ನೀರಿನ ಸರಿತಿ ಸಿಗ್ತದೆ ನಮ್ಗೆ. ಆದರೆ ನೀರನ್ನೇ ಇಲ್ಲ. ಫಸ್ಟ್ 4 ಚಲಿಮಿದ್ದವು. ನೀರಲ್ಲಿ ಬರೀ ಒಂದೇ ಚಲಿಮ್ ಉಳಿದಿದೆ. ಒಂದು ಚಲಿಮ್ದಾಗ ಮಿನಿಮಮ್ 300 ಕೊಡ 400 ಕೊಡ ಜನ ಬಂದು ಇಡ್ತಾರೆ. ಆದರೆ ರಾತ್ರಿ 12 ಗಂಟೆ ತನಕ 1 ಗಂಟೆ ಇಲ್ಲೇ ಕುಂದಿರಬೇಕು. ಆದರೆ ನೀರಿನ ಪ್ರಾಬ್ಲಮ್ ತುಂಬ ಇದೆ. ನಮ್ಮ ಕೈಲಿಂದ ಅಡ್ಜಸ್ಟ್ ಆದಷ್ಟು ನಾವು ಮಾಡ್ಕೊಂಡ್ವಿ. ದೇವೇಂದ್ರ ನಾಯಕ್ ಅಂತ ಅಣ್ಣವರು ಮಾಡಿದಷ್ಟು ಅವರು ಎಲ್ಲರೂ ಸೇರಿ ಮಾಡಿ ಬೆಳಗಿನ ಪೇಟೆಯಲ್ಲಿಂದ ಮಾಡಿದಾಗಲಿಂದ ನೀರಿನ ವ್ಯವಸ್ಥೆ ಜಾಸ್ತಿ ಇದೆ. ಇವತ್ತು ತೋಡ್ತೀನಿ, ನಾಳೆ ತೋಡ್ತೀನಿ ಅಂತಾರೆ. ಇನ್ನೂ ಬರೋಲ್ರು ಅಸಲ. ಚಿಲುಮೆಯಲ್ಲಿ ಹೂಳು ತುಂಬಿದಾಗ ಪುರಸಭೆಯ ಅಧಿಕಾರಿಗಳು ಜೆಸಿಬಿಯಿಂದ ಹೂಳು ತೆಗೆದುಕೊಡುತ್ತಾರೆ ಹೊರತು ಶಾಶ್ವತ ಪರಿಹಾರವನ್ನು ಒದಗಿಸ್ತಿಲ್ಲ. ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಜಿಲ್ಲೆಯವರೇ ಆಗಿದ್ರೂ ಕೆರೆ ತುಂಬಿಸುವ ಕೆಲಸವಾಗ್ತಿಲ್ಲ. ಕನಿಷ್ಠ ಈಗಲಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.